ನೆರೆಯ ರಾಜ್ಯ ಕೇರಳದಲ್ಲಿ ವಿಪರೀತವಾಗಿ ಕೊರೋನಾ ಆರ್ಭಟ ಮಾಡೋದಕ್ಕೆ ಶುರು ಮಾಡಿದೆ. ಈ ಬೆನ್ನಲ್ಲೇ ನಾಳೆ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ತುರ್ತು ಸಭೆಯನ್ನ ಕರೆದಿದೆ. ಇದರ ಬೆನ್ನಲ್ಲೇ ರಾಮನಗರ, ಮಂಡ್ಯದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ರೆ, ಕಾರವಾರದಲ್ಲಿ JN.1 ತಳಿಯ ವೈರಸ್ ಯುವಕನಲ್ಲಿ ಪತ್ತೆಯಾಗಿರುವುದು ಸಹಜವಾಗಿ ಆ ಭಾಗದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಆ ಬಗ್ಗೆ ಡೀಟೇಲ್ ರಿಪೋರ್ಟ್ ಬನ್ನಿ ನೋಡೋಣ. ಮತ್ತೆ ಕೊರೋನಾ ಆತಂಕ, ರಾಜ್ಯದಲ್ಲಿ ಹೈ ಅಲರ್ಟ್. ನಾಳೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ತುರ್ತು ಸಭೆ. ಕರ್ನಾಟಕದಲ್ಲಿ ಕೊರೋನಾ ಹೈ ಅಲರ್ಟ್. ಸಿಎಂ ನೇತೃತ್ವದಲ್ಲೂ ನಡೆಯಲಿದೆ ಹೈ ವೋಲ್ಟೇಜ್ ಸಭೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾದ ರಣಕೇಕೆ ಹಾಕ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲೂ ನಯಾ ಮಾರ್ಗಸೂಚಿ ಪ್ರಕಟ ಆಗಿದೆ. ನಾಳೆ ಕೇಂದ್ರ ಆರೋಗ್ಯ ಇಲಾಖೆಯು ತುರ್ತು ಸಭೆ ಕರೆದಿದೆ. ಇದರ ಮಧ್ಯೆ ಗುರುವಾರ ಸಿಎಂ ನೇತೃತ್ವದಲ್ಲಿ ಕೊರೋನಾ ಕುರಿತ ಸಭೆ ನಡೆಯಲಿದೆ. ಸಭೆಯಲ್ಲಿ ಆರೋಗ್ಯ ಇಲಾಖೆ ಸಚಿವರು, ಟಿಎಸಿ ಸದಸ್ಯರು, ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ರಾಜ್ಯದ ಸಿದ್ಧತೆ, ಕರ್ನಾಟಕದ ಕೊರೋನಾ ಕೇಸ್ಗಳ ಟ್ರೆಂಡ್, ಮಾರ್ಗಸೂಚಿ ಬಗ್ಗೆ ಸಿಎಂ ಮಾಹಿತಿ ಪಡೆಯಲಿದ್ದಾರೆ. ಜೊತೆಗೆ ಹೊಸ ವರ್ಷ, ಕ್ರಿಸ್ಮಸ್ ಹಬ್ಬ ಇರೋದ್ರಿಂದ ಸಿಎಂ ಕೂಡ ಕೊರೋನಾ ನಿಯಂತ್ರಣಕ್ಕೆ ಒಂದಷ್ಟು ಸಲಹೆ, ಸೂಚನೆ ಕೊಡುವ ಸಾಧ್ಯತೆ ಇದೆ. ಪ್ರಕರಣಗಳು ಸಹಜವಾದ ಪ್ರಕರಣಗಳಿದೆ ಹೊರತು ಯಾವುದೋ ಆತಂಕ ಪಡುವಂಥ ಪ್ರಕರಣಗಳೇನೂ ಇಲ್ಲ. ಕೇರಳ ಗಡಿ ಪ್ರದೇಶದಲ್ಲಿ ಹೆಚ್ಚು ಅವರು ಗಮನವನ್ನು ಕೊಡಬೇಕಾಗ್ತದೆ, ಹೆಚ್ಚು ಅದರ ಬಗ್ಗೆ ನಿಗಾವನ್ನು ವಹಿಸಬೇಕಾಗ್ತದೆ. ಕೊಡಗು, ಚಿಕ್ಕಮಗಳೂರು, ನಮ್ಮ ಚಾಮರಾಜನಗರ, ಮಂಗಳೂರು, ಮೈಸೂರು ಇಲ್ಲೆಲ್ಲ ಸ್ವಲ್ಪ ಇನ್ನು ಎಚ್ಚರಿಕೆ ಹೆಚ್ಚಾಗಿರಬೇಕು ಅಂತ ನಾವು ಹೇಳ್ತೀವಿ. ರಾಮನಗರದ ವಿದ್ಯಾರ್ಥಿಯಲ್ಲಿ ಕೊರೋನಾ ಪತ್ತೆಯಾಗಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಕೆಮ್ಮು ಇದ್ದಿದ್ರಿಂದ ಬೈರಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಲಾಗಿತ್ತು. ಈ ವೇಳೆ ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಯುವಕನಿಗೆ ಯಾವುದೇ ರೋಗ ಲಕ್ಷಣ ಇಲ್ಲ, ಆತಂಕ ಪಡುವ ಅಗತ್ಯ ಇಲ್ಲ ಅಂತ ರಾಮನಗರದ ಡಿಎಚ್ಒ ನಿರಂಜನ್ ಮಾಹಿತಿ ಕೊಟ್ಟಿದ್ದಾರೆ. ಕಳೆದ 3-4 ತಿಂಗಳಿಂದ 1500 ಕೋವಿಡ್ ಟೆಸ್ಟ್ ಮಾಡಿದ್ದು ಯಾರೊಬ್ಬರಿಗೂ ಕೋವಿಡ್ ಪಾಸಿಟಿವ್ ಇರಲಿಲ್ಲ. ಈಗ ಓರ್ವನಿಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರು. ಇವರಿಗೆ ಟೆಸ್ಟ್ ಮಾಡಿದಾಗ ಅವರು ಕೋವಿಡ್ ಪಾಸಿಟಿವ್ ಬಂದಿದ್ದಾರೆ. ಬಟ್ ಮೇಲ್ನೋಟಕ್ಕೆ ಸಿಂಪ್ಟಮ್ಸ್ ಏನ್ ಜಾಸ್ತಿ ಇಲ್ಲ. ಸೊ ಇವ್ರನ್ನ ಇವಾಗ ನಾವು ಐಸೋಲೇಷನ್ ಇಟ್ಟು 2 days ಕ್ಲಿನಿಕಲಿ ಹೇಗಿರ್ತಾರೆ ಅಂತ ನೋಡಿ ನಂತರ ಅವ್ರನ್ನ ಕಳ್ಸಿಕೊಡ್ತೀವಿ. ಮಾಸ್ಕ್ ಹಾಕೊಳ್ಳಿ, ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ ಯೂಸ್ ಮಾಡಿ. ಮದ್ದೂರಿನ ವ್ಯಕ್ತಿಯೊಬ್ಬರಿಗೆ ಕೊರೋನಾ ದೃಢ ಆಗಿದ್ದು JN.1 ತಳಿ ಅಂತ ವದಂತಿ ಹಬ್ಬಿಸಲಾಗಿದೆ. ಹೀಗಾಗಿ ಜಿನೋಮಿಕ್ ಸೀಕ್ವೆನ್ಸ್ಗಾಗಿ ಸ್ಯಾಂಪಲ್ ರವಾನೆ ಮಾಡಲಾಗಿದೆ. ವರದಿಗಾಗಿ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಆದರೆ ವ್ಯಕ್ತಿಯಲ್ಲಿ ರೂಪಾಂತರಿಯ ಲಕ್ಷಣ ಇಲ್ಲ ಅಂತ ಮಂಡ್ಯದ ಡಿಎಚ್ಒ ಮೋಹನ್ ಸ್ಪಷ್ಟಪಡಿಸಿದ್ದಾರೆ. ಮಿಮ್ಸ್ಗೆ ಬಂದಾಗ ಟೆಸ್ಟ್ನಲ್ಲಿ ಪಾಸಿಟಿವ್ ಆಗಿತ್ತು, ಈಗ ಗುಣಮುಖ ಆಗಿದ್ದಾರೆ. ಸೋಂಕಿತ ವ್ಯಕ್ತಿಗೆ ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ. ಮನೆಯಲ್ಲಿದ್ದ 4 ನೆಗೆಟಿವ್ ಬಂದಿದೆ. ಗೈಡ್ಲೈನ್ಸ್ ಪ್ರಕಾರ ಜಿಲ್ಲೆಯಲ್ಲಿ ಸೂಕ್ತ ಕ್ರಮ ಆಗ್ತಾ ಇದೆ ಅಂತ ಡಿಎಚ್ಒ ಹೇಳಿದ್ದಾರೆ. ರೂಟೀನಾಗಿ ಟೆಸ್ಟ್ ಮಾಡಬೇಕಾದ್ರೆ ಮಾಡಿದ್ದಾರೆ ಆ ರೀತಿ, ಅವಾಗ ಪಾಸಿಟಿವ್ ಬಂದಿದೆ. ಅವ್ರ ಮನೆಯಲ್ಲಿ ದೇರ್ ಇಸ್ ನೋ ಟ್ರಾವೆಲಿಂಗ್ ಹಿಸ್ಟ್ರಿ, ಅವ್ರ ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ. ಮತ್ತು ಅವ್ರ ಮನೆಯಲ್ಲಿ 4 ಜನ ಇದ್ದರು, 4 ಜನದ್ದು ಟೆಸ್ಟ್ ಮಾಡಿಸಿದ್ವಿ, ಎಲ್ಲ ನೆಗೆಟಿವ್ ಇದೆ. ಇವರು ಈಗ ಹುಷಾರಾಗಿದ್ದಾರೆ. ಡಿಸ್ಟ್ರಿಕ್ಟ್ ವೈಸ್ ಕಂಡ್ರೆ ಇದೇ ಮೊದಲನೇ ಕೇಸ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ರೂಪಾಂತರ ತಳಿ ವೈರಸ್ ಪತ್ತೆಯಾಗಿದೆ. ಕಾರವಾರ ತಾಲೂಕಿನ ಸದಾಶಿವಗಢದ ಯುವಕನಲ್ಲಿ ಸೋಂಕು ಪತ್ತೆಯಾಗಿದೆ. ಗೋವಾದಿಂದ ಬಂದಿದ್ದ ಯುವಕನಲ್ಲಿ 15 ದಿನಗಳ ಹಿಂದೆ ಸೋಂಕು ಪತ್ತೆಯಾಗಿತ್ತು. ಈಗ RT-PCR ರಿಪೋರ್ಟ್ ನೆಗೆಟಿವ್ ಬಂದಿದ್ದು 15ರಿಂದ 20 ಜನರಲ್ಲಿ ಕೆಮ್ಮು, ಶೀತ, ಜ್ವರ ಕಾಣಿಸಿಕೊಳ್ತು. ಒಂದೇ ಕುಟುಂಬದಲ್ಲಿ ಕೊರೋನಾ ಕಾಣಿಸಿಕೊಂಡಿದ್ದರಿಂದ ಲಸಿಕೆ ಪಡೆದು 3-4 ದಿನದಲ್ಲಿ ಗುಣಮುಖ ಆಗಿದ್ದಾರೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಹೆಚ್ಚು ಜನರಲ್ಲಿ ನೆಗಡಿ, ಕೆಮ್ಮು, ಜ್ವರ ಕಾಣಿಸಿಕೊಳ್ತಾ ಇದೆ. ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಹೆಚ್ಚಳ ಆಗಿದ್ರೂ ಕರ್ನಾಟಕ ಕೇರಳ ಗಡಿಯಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ವಹಿಸಿಲ್ಲ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೂಲೆಹೊಳೆ ಚೆಕ್ಪೋಸ್ಟ್ನಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿಲ್ಲ. ಬದಲಿಗೆ ಸರ್ಕಾರದ ಮಾರ್ಗಸೂಚಿಗಾಗಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಕಾದು ಕೂತಿದೆ. ಕೇವಲ ಕೋವಿಡ್ ಜಾಗೃತಿ ಬ್ಯಾನರ್ ಅಳವಡಿಸಿ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.